ಹೌದು, ಬಂಗಾರದ ಕಿವಿ ಓಲೆಗಳಿಗಾಗಿ ಅಜ್ಜಿಯನ್ನೇ ಕೊಲೆ ಮಾಡಿರುವ ಭೀಕರ ಘಟನೆ ನಡೆದಿರೋದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಬಸವನಹಳ್ಳಿ ಗ್ರಾಮದಲ್ಲಿ. ಗ್ರಾಮದ 80 ವರ್ಷದ ಸುಬ್ಬಮ್ಮ ಕೊಲೆಯಾಗಿರೋ ಅಜ್ಜಿ. ಅಂದಹಾಗೆ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಮನೆಗೆ ನುಗ್ಗಿರೋ ಕಳ್ಳರು ಅಜ್ಜಿಯ ತಲೆಗೆ ಬಲವಾಗಿ ಹೊಡೆದು ನಂತರ ಆಕೆಯ 2 ಕಿವಿಗಳನ್ನ ಕಟ್ ಮಾಡಿ ಕಿವಿಯಲ್ಲಿ ಇದ್ದ ಬಂಗಾರದ ಓಲೆಗಳನ್ನ ಕಳವು ಮಾಡಿಕೊಂಡು ಹೋಗಿದ್ದಾರೆ. ಬೆಳಗ್ಗೆ ನಮ್ಮ ಅಜ್ಜಿ ನಾನು ಆಮೇಲೆ ನಮ್ಮ ಅಜ್ಜಿ ನಮ್ಮಮ್ಮ ಇಟ್ಕೊಂಡು 8 ಗಂಟೆ ಆ ಟೈಮಲ್ಲಿ ಕೆಲಸಕ್ಕೆ ಹೋಯ್ತು. ನಾನು ಸ್ನಾನ ಮಾಡ್ಕೊಂಡು ನಮ್ಮ ಅಜ್ಜಿ ಟಿಫನ್ ಮಾಡಿ ಮನೆಗೆ ನಮ್ಮ ಅಜ್ಜಿಗೆ ಹೇಳ್ಬಿಟ್ಟು ಈ ಥರ ಔಟ್ಸೈಡ್ ಹೋಗ್ಬಿಟ್ಟು ಬರ್ತೀನಿ ಅಂತ ಹೋದಾಗ ಸರಿ ಅಂದ್ಬಿಟ್ಟು ಔಟ್ಸೈಡ್ ಹೋದೆ. ಮತ್ತು ಮನೇಲಿ ಯಾರು ಇದ್ದಿಲ್ಲ ಸರ್, ಮನೆ ಪಕ್ಕದವ್ರು ಯಾರು ಇದ್ದಿಲ್ಲ. ಆ ಟೈಮಲ್ಲಿ ಮಧ್ಯಾಹ್ನ ಟೈಮಲ್ಲಿ ಒಂದು 3-3:15 ಟೈಮಲ್ಲಿ ಫೋನ್ ಬಂದಿತ್ತು ಸರ್. ನಮ್ಮ ಔಟ್ಸೈಡ್ ಇರುತ್ತೆ ಗೌರಿಬಿದನೂರಲ್ಲಿ ಮನೆ ಪಕ್ಕದವ್ರು ಇಲ್ಲಿ ನಿಮ್ಮ ಅಜ್ಜಿಗೆ ಈ ಥರ ಏನು ಆಗ್ಬಿಟ್ಟಿದೆ ಬೇಗಪ್ಪ ಅಂತ ಗಾಬರಿನಲ್ಲಿ ಫೋನ್ ಮಾಡಿದ್ದೆ. ಸಡನ್ನಾಗಿ ಮನೆ ಹತ್ರ ಬಂದೆ. ಮನೆ ಹತ್ರ ಬಂದಿದ್ದಾಗ ನೋಡಿದಾಗ ಆಂಬುಲೆನ್ಸ್ ಫೋನ್ ಮಾಡಿದ್ರು. ಫೋನ್ ಮಾಡಿದಾಗ ನಾನು ಆ ಕಾರಲ್ಲಿ ಒಂದು ಅರ್ಧ ಕರ್ಕೊಂಡು ಹೋಗಿದ್ದೆ ಸರ್. ಆ ಟೈಮಲ್ಲಿ ಆಂಬುಲೆನ್ಸ್ ಬಂದಾಗ ಆಂಬುಲೆನ್ಸಲ್ಲಿ ಮತ್ತೆ ಗೌರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಎಲ್ಲ ನೋಡಿದ್ರು. ಸ್ವಲ್ಪ ಸೀರಿಯಸ್ ಕೇಸು ಇಲ್ಲಿ ಆಗಲ್ಲ, ಬೆಂಗಳೂರು ಕರ್ಕೊಂಡು ಹೋಗೋ ಟೈಮಲ್ಲಿ ಬ್ಲಡ್ ವಾಮಿಟ್ ಎಲ್ಲ ಸ್ವಲ್ಪ ಜಾಸ್ತಿ ಆಗ್ತದೆ. ಆ ಟೈಮಲ್ಲಿ ಯಲಹಂಕ ಟೈಮಲ್ಲಿ KK ಹಾಸ್ಪಿಟಲ್ ಅಂತ ಹೋಗ್ತೀನಿ, ಎಮರ್ಜೆನ್ಸಿ ಅಂದ್ಬಿಟ್ಟು ಹಾಸ್ಪಿಟಲ್ ಅಡ್ಮಿಟ್ ಮಾಡಿಸಿ ಅಲ್ಲಿ ಹೋಗಿದ್ದೆ. ಒಂದು 5 ಮಿನಿಟ್ಸ್ಗೆಲ್ಲ ಅದೇ 3:45 ಬಂದು ಸರ್ ಆಮೇಲೆ ಮಗಳು ಸ್ಕೂಲಿಂದ ಹೋಗಿ ಆಮೇಲೆ ಬಂದು ಕಿರ್ಚ್ಕೊಂಡಾಗ ನಾವು ಹೋಗಿ ನೋಡಿದ್ದು ಒಂದು 5 ನಿಮಿಷ ಆದಮೇಲೆ. ಏನಾಗಿತ್ತಕ್ಕ, ಯಾವ್ದಾರು ಗೊತ್ತಾಯ್ತು ನಿಮಗೆ ಅಂತ? ಅದೇ ಹೋಗಿ ನೋಡಿದ್ವಿ, ವಾಮಿಟ್ ಮಾಡ್ಕೊಂಡವಳೆ ಅಂತ ಕಿರ್ಚ್ಕೊಂಡು ಹೋಗಿ ನೋಡಿದ್ರೆ ತಿರ್ಗಿ ಗೊತ್ತಾಯ್ತು ಹೊಡೆದ್ಬಿಟ್ಟು ಹೋಗವ್ರೆ ಅಂತ. ತಿರ್ಗಿ ನೋಡ್ತಾ ವಾಲೆ ಎಲ್ಲ ಕಿತ್ಕೊಂಡು ಹೋಗವ್ರೆ, ಚೆನ್ನಾಗಿ ಹೊಡೆದ್ಬಿಟ್ಟು ಹೋಗವ್ರೆ. ಕಿವಿ ಡ್ಯಾಮೇಜ್ ಇಲ್ಲಿ ಮಾತ್ರ ಇಲ್ಲಿ ಸ್ವಲ್ಪ ಹಿಂಗೆ ಇಲ್ಲಿ ಹಿಂಗೆ ಕಟ್ಟಾಗಿತ್ತು ಸರ್, ವಾಲೆಗಳು ಕಿತ್ಕೊಂಡು ಹೋಗೋರು ವಾಲೆ. ಯಾರ ಮೇಲೆ ಡೌಟ್ ಇದೆಯಾ ಈ ಥರ ಆಗಿದೆ ಅಂತ? ಡೌಟ್ ಅಂದರೆ ಹೇಳೋಕ್ಕಾಗಲ್ಲ ಸರ್. ಯಾರನ್ನ ಈ ಕಡೆ ಓಡಾಡಿದ್ರೆ ಗೊತ್ತಾಗ್ತಿತ್ತು ಇಂಥವ್ರು ಬಂದಿದ್ರು ಹೋದ್ರು ಅಂತ. ಯಾರು ಬರಲಿಲ್ಲ ನೆನ್ನೆ ಈ ಕಡೆ ಎಲ್ಲ. ಅವ್ರ ಮನೇಲಿ ಯಾರು ಇದ್ರು ಕಣ್ಣೆ ಅಂತ? ಅಜ್ಜಿ ಒಬ್ಳೆ. ಅಲ್ಲ ಮನೇಲಿ ಯಾರು ವಾಸ ಮಾಡ್ತಾ ಇರ್ತಾರೆ ಅಂತ? ವಾಸ ಅಂದ್ರೆ ಅಜ್ಜಿ, ಮಗಳು, ಮೊಮ್ಮಕ್ಳಿಬ್ರು. ಅಳಿಯನೂ ಇಲ್ಲ, ಚಿಕ್ಕ ಮೊಮ್ಮಗನೂ ಇಲ್ಲ. ದೊಡ್ಡ ಮೊಮ್ಮಗನ ಕೆಲ್ಸಕ್ಕೆ ಹೋಗ್ತಾನೆ, ಅವಾಗ ಬರ್ತಾನೆ ಮನೆ ತಕ್ಕ ಅಷ್ಟೇ. ಅವನು ಇರಲಿಲ್ಲ, ನೆನ್ನೆ ಎಲ್ಲ ಹೋಗಿದ್ದ. ಫೋನ್ ಮಾಡಿದಾಗ ಅವನು ಅವಾಗ ಓಡ್ ಬಂದಿದ್ದ. ನಿಮ್ಗೆ ಯಾವ ಥರ ಗೊತ್ತಾಯ್ತಕ್ಕ ಅದು? ನಿಮ್ಗೆ ಯಾವ ಥರ ಗೊತ್ತಾಯ್ತು ಅಂತ? ಕಿರ್ಚ್ಕೊಂಡ್ರೆ ಏನು ಅಂತ ಅವರು? ಆಯಮ್ಮ ಕೆಲಸದಿಂದ ಬಂದು ನೋಡಿ ಕಿರ್ಚ್ಕೊಂಡಾಗೆ ಗೊತ್ತಾಗಿದ್ದು ನಮ್ಗೆ. 3:45 ಟೈಮ್ ಅವಾಗ ಆಯಮ್ಮ ಬಂದು ಕಿರ್ಚ್ಕೊಂಡಾಗ ನಮ್ಗೆ ಗೊತ್ತಾಗಿತ್ತು. ಊದ್ಕೊಂಡಿತ್ತು ಸರ್ ಇಲ್ಲಿ, ಇದೆಲ್ಲ ನಮ್ಮ ಕಣ್ಣು ಎಲ್ಲ. ಇಲ್ಲಿ ಡೆತ್ ಆಗಿದ್ರೆ ಮನೆಯಲ್ಲಿ ಡೆತ್ ಆಗಿದ್ರೆ ಉಸಿರಿತ್ತ? ಇಲ್ಲ, ಸ್ವಲ್ಪ ಉಸಿರು ಆಡ್ತಾ ಇದ್ದು, ಗೊರ್ಗೊರ ಅಂತ ಗಂಟ್ಲಲ್ಲಿ ಮಾತ್ರ ಸೌಂಡ್ ಬರ್ತಾ ಇತ್ತು. ಇನ್ನು ಎಂದಿನಂತೆ ಕೆಲಸಕ್ಕೆ ಹೋಗಿದ್ದ ಮಗಳು ಮನೆಗೆ ಬಂದಾಗ ಅಜ್ಜಿ ವಿಲವಿಲ ಅಂತ ಕೊನೆಯುಸಿರು ಎಳೆಯುತ್ತಿದ್ದಾಗ ಕೂಡಲೇ ಗೌರಿಬಿದನೂರು ಆಸ್ಪತ್ರೆಗೆ ಕರೆದುಕೊಂಡು ಬರಲಾಗಿದೆ. ಆದರೆ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿನ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದು ಆಸ್ಪತ್ರೆಯಲ್ಲಿ ಅಜ್ಜಿ ತೀರಿಕೊಂಡಿದ್ದಾರೆ. ಘಟನೆಯಿಂದ ಈಗ ಬಸವನಹಳ್ಳಿ ಗ್ರಾಮದಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಮಂಚೇನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ವಿಚಾರ ತಿಳಿದು SP ಹಾಗೂ ASP ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೊಲೆಗಾರರ ಪತ್ತೆಗೆ ಸುತ್ತಮುತ್ತಲ ರಸ್ತೆಗಳ CCTVಗಳ ಪರಿಶೀಲನೆಯಲ್ಲಿ ಪೊಲೀಸರು ತೊಡಗಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಮಂಚೇನಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ನಿನ್ನೆ ರಾತ್ರಿ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ. ನಮ್ಮ ಮಾಹಿತಿ ಪ್ರಕಾರ ಮಂಚೇನಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಬಸವನಹಳ್ಳಿ ವಿಲೇಜ್, ತೊಂಡೆಬಾವಿ ಹುಬ್ಳಿ, ಅಲ್ಲಿ ಒಂದು ಮರ್ಡರ್ ರಿಪೋರ್ಟ್ ಆಗಿತ್ತು. ಬೇಸಿಕ್ಲಿ ಪರ್ಸನ್ದು ಡೆತ್ ಆಗಿದೆ ಈವ್ನಿಂಗ್ ಟ್ರೀಟ್ಮೆಂಟ್ ಟೈಮಲ್ಲಿ ಬೆಂಗಳೂರಲ್ಲಿ. ಆಮೇಲೆ ನಮಗೆ ಮಾಹಿತಿ ಬಂತು. ಫ್ಯಾಮಿಲಿದು ಕಂಪ್ಲೇಂಟ್ ಪ್ರಕಾರ ಈ ಯಾರು ಡಿಸೀಸ್ ಲೇಡಿ ಯಾರು ಇದ್ದಾರೆ ಅವರ ಹೆಸರು ಸುಬ್ಬಮ್ಮ, ಅರೌಂಡ್ 80 years ಏಜ್. ಕಂಪ್ಲೇನೆಂಟ್ದು ಗ್ರ್ಯಾಂಡ್ ಮದರ್, ಅವರು ಅಜ್ಜಿ ಇದ್ದಾರೆ. ಅವ್ರದ್ದು 1 ವರ್ಷದಿಂದ ಇಲ್ಲಿ ಮಗಳದು ಮನೆಯಲ್ಲಿ ಬಂದು ವಾಸ ಇತ್ತು 1 ವರ್ಷದಿಂದ. ಅವರು ನಾರ್ಮಲಾಗಿ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅವರು ಎಲ್ಲರೂ ಕೂಲಿ ಕೆಲಸಕ್ಕೆ ಪ್ರತಿದಿನ ಹೋಗ್ತಾರೆ. ಮನೆಯಲ್ಲಿ ಯಾರೂ ಇರಲ್ಲ, ಈ ಅಜ್ಜಿ ಒಬ್ಬರೇ ಇರ್ತಾರೆ ಮನೆಯಲ್ಲಿ. ಸೊ ನಿನ್ನೆ ಕೂಡ ಅದೇ ರೀತಿ ಮನೆಯದವರು ಎಲ್ಲರೂ ಕೆಲಸ ಮಾಡೋಕ್ಕೆ ಆಚೆ ಹೋಗಿದ್ದಾರೆ. ಆ ಟೈಮ್ಗೆ ಇವರದ್ದು ಮಗಳು ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನ ಯಾವಾಗ 3 ಗಂಟೆಗೆ ಹೋಗಿದ್ದಾರೆ ಮನೆಯಲ್ಲಿ. ಆ ಟೈಮ್ಗೆ ನೋಡಿದ್ದಾರೆ ಇವರಿಗೆ ತುಂಬ ಹೇಟ್ ಆಗಿದೆ, ಕ್ರಿಟಿಕಲ್ ಇಂಜರೀಸ್ ಆಗಿದೆ, ತಲೆಯಿಂದ ರಕ್ತ ಬರ್ತಾ ಇದೆ. ಮತ್ತು ಕಿವಿ ಹೊಳೆ ಕಿತ್ಕೊಂಡು ಹೋಗಿದ್ದಾರೆ. ಈ ಥರ ಇಯರ್ಸ್ ಮೇಲೆ ಕೂಡ ಇಂಜರಿ ಇದೆ, ಕಿವಿ ಮೇಲೆ ಕೂಡ ಇಂಜರಿ ಇದೆ. ಈ ಕಾರಣ ಬಗ್ಗೆ ಅವರು ಆಮೇಲೆ ಕಂಪ್ಲೇನೆಂಟ್ಗೆ ಇನ್ಫಾರ್ಮ್ ಮಾಡಿ ಕಂಪ್ಲೇನೆಂಟ್ ಮನೆಗೆ ಬಂದು ಅವರಿಗೆ ಒಂದು ಗಾಡಿಯಲ್ಲಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ. ಹಾಸ್ಪಿಟಲಿಂದ ಅವರಿಗೆ ಬೆಂಗಳೂರು ಹೈಯರ್ ಸೆಂಟರ್ಗೆ ರೆಫರ್ ಮಾಡಿದ್ದಾರೆ.
ಬೆಂಗಳೂರು ಯಾವಾಗ ಇವರು ರೀಚ್ ಆಗಿದ್ದಾರೆ, ಯಲಹಂಕ ಹತ್ರ ಯಾವುದೋ ಹಾಸ್ಪಿಟಲಲ್ಲಿ ಇವ್ರದ್ದು ಡೆತ್ ಆಗಿದೆ. ಆಮೇಲೆ ಇವರು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದಾರೆ. ಒಟ್ಟಾರೆ ಒಂದು ಕಡೆ ಬಂಗಾರದ ಬೆಲೆ ದಿನದಿಂದ ದಿನಕ್ಕೆ ಗಗನಕ್ಕೆ ಏರುತ್ತಿದ್ರೆ, ಮತ್ತೊಂದು ಕಡೆ ಅದೇ ಬಂಗಾರಕ್ಕಾಗಿ ಮಾನವೀಯತೆ ಮರೆತ ಕಳ್ಳರು ಅಮಾನುಷ ಕೃತ್ಯಗಳಿಗೆ ಮುಂದಾಗುತ್ತಿದ್ದಾರೆ. ಕೇವಲ ಕಿವಿಯಲ್ಲಿ ಇದ್ದ ಬಂಗಾರದ ಓಲೆಗಳಿಗಾಗಿ 80 ವರ್ಷದ ವೃದ್ಧೆಯ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ಕಿವಿಗಳನ್ನ ಕತ್ತರಿಸಿ ಕೊಲೆ ಮಾಡಿರುವ ಘಟನೆ ಜಿಲ್ಲೆಯ ಜನರನ್ನ ಬೆಚ್ಚಿ ಬೀಳಿಸಿದೆ. ಇದೀಗ ಆರೋಪಿಗಳ ಪತ್ತೆಗೆ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದು, ಈ ಕ್ರೂರ ಕೃತ್ಯದ ಹಿಂದಿರುವ ದುಷ್ಕರ್ಮಿಗಳನ್ನ ಶೀಘ್ರ ಬಂಧಿಸಿ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.